ವೇದವ್ಯಾಸದೇವರು ಭೂಮಿಯಲ್ಲಿ ಅವತಾರ ಮಾಡಿ ಸಜ್ಜನರ ಉದ್ಧಾರ ಮಾಡಬೇಕು ಅನ್ನುವ ಈ ಸಜ್ಜನರ ಮೇಲಿನ ಹಿತದೃಷ್ಟಿಯಿಂದ ದೊಡ್ಡ ವಾಂಗ್ಮಯ ಪ್ರಪಂಚವನ್ನೇ ಸೃಷ್ಟಿ ಮಾಡಿದರು. 18 ಪುರಾಣಗಳನ್ನು ರಚನೆ ಮಾಡಿದರು. ವೇದಗಳನ್ನು ವಿಭಾಗ ಮಾಡಿ ಶಿಷ್ಯರಿಗೆ ಉಪದೇಶ ಮಾಡಿದರು. ವೇದವ್ಯಾಸದೇವರು ಕೆಲವೇ ಸಜ್ಜನರಿಗಾದರೂ ಕೂಡ ಉಪಯೋಗ ಆಗಲಿ ಅನ್ನುವ ದೃಷ್ಟಿಯಿಂದ ಇಂಥ ದಿವ್ಯವಾದ ಗ್ರಂಥವನ್ನು ರಚನೆ ಮಾಡಿ ಅವರ ಮುಖ್ಯ ಉದ್ದೇಶ ಇದ್ದದ್ದು ದೇವತೆಗಳ ಉದ್ದೇಶ. ಮನುಷ್ಯರು ಬಹಳ ಅಲ್ಪ ಸಂಖ್ಯೆಯಲ್ಲಿ ಕೇಳುವವರಿದ್ದರೂ ಕೂಡ ದೇವತೆಗಳಿದ್ದಾರೆ. ಆ ದೃಷ್ಟಿಯಿಂದ ಅವರು ಈ ಗ್ರಂಥಗಳನ್ನು ರಚನೆ ಮಾಡಿದರು. ಅದರಲ್ಲಿ ಶ್ರೀಮದ್ ಭಾಗವತ ಅಂತನ್ನೋದು ಅವರೇ ಹೇಳುವಂತೆ ಬಹಳ ಶ್ರೇಷ್ಠವಾದ ಗ್ರಂಥ. ಪದ್ಮಪುರಾಣದಲ್ಲಿ ಭಾಗವತದ ಮಹಿಮೆಯನ್ನು ವಿಶೇಷವಾಗಿ ಹೇಳಿದ್ದಾರೆ ಅವರೇ. ಅಂದರೆ ಇನ್ಯಾವ ಪುರಾಣದ ಮಹಿಮೆಯೂ ಈ ರೀತಿ ಹೇಳಲಿಲ್ಲ. ನಾರದ ಪುರಾಣ ನೀವು ಶ್ರವಣ ಮಾಡಿರಿ, ಅದಕ್ಕಿಷ್ಟು ಮಹಿಮೆ ಇದೆ ಹಾಗೆ ಹೇಳಲಿಲ್ಲ. ಭಾಗವತ ಪುರಾಣಕ್ಕೆ ಮಾತ್ರ ಭಾಗವತ ಮಹಾತ್ಮ್ಯಾಧ್ಯಾಯಗಳು ಅಂತ ಮಾಡಿ ಪದ್ಮಪುರಾಣದಲ್ಲಿ ವಿಶೇಷ ಮಹಿಮೆ ಹೇಳ್ತಾರೆ. ದೇವತಾನಾಂ ಯಥಾ ಶಂಭು, ಹರಿಭಕ್ತರಾದಂಥ ದೇವತೆಗಳಲ್ಲಿ ಹೇಗೆ ಚತುರ್ಮುಖ ಬ್ರಹ್ಮದೇವರು ಶ್ರೇಷ್ಠರೋ, ಕ್ಷೇತ್ರಗಳಲ್ಲಿ ಕಾಶಿ ಹೇಗೋ, ನದಿಗಳಲ್ಲಿ ಗಂಗಾ ನದಿ ಹೇಗೆ ಶ್ರೇಷ್ಠವೋ, ಪುರಾಣಾನಾಂ ಇದಂ ತಥಾ, ಪುರಾಣಗಳಲ್ಲಿ ಭಾಗವತ ಅಷ್ಟು ಶ್ರೇಷ್ಠವಾದದ್ದು ಅಂತ ಭಾಗವತದ ಮಹಿಮೆಯನ್ನು ಕೊಂಡಾಡ್ತಾರೆ ಅವರೇ. ಇಷ್ಟು ಪುರಾಣಾನಾಂ ಸಾರರೂಪ, ಸಾರ ಅಂದರೆ ಶ್ರೇಷ್ಠ. 18 ಪುರಾಣಗಳಲ್ಲಿ ಶ್ರೇಷ್ಠವಾದದ್ದು ಇದು ವ್ಯಾಸರ ಮಾತೆ, ಗಾರುಡ ಪುರಾಣದ್ದು. ಈ ರೀತಿ ಭಾಗವತವನ್ನು ಅವರೇ ಪ್ರಶಂಸೆ ಮಾಡಿ ಕೊಂಡಾಡಿದ್ದಾರೆ. ಇದು ಆರಂಭ ಆಗೋದು ಜನ್ಮಾದ್ಯಸ್ಯ ಯತೋನ್ವಯಾತ್ ಅಂತಲೇ ಪ್ರಾರಂಭ ಆಗ್ತದೆ. ಜನ್ಮಾದ್ಯಸ್ಯ ಯತಃ ಅಂತ ಒಂದು ಬ್ರಹ್ಮಸೂತ್ರ, ಆ ಬ್ರಹ್ಮಸೂತ್ರದಿಂದಲೇ ಭಾಗವತ ಪ್ರಾರಂಭ. ಓಂ ಜನ್ಮಾದ್ಯಸ್ಯ ಯತಃ ಓಂ ಅಂತ ಪರಬ್ರಹ್ಮನ ಲಕ್ಷಣ ಹೇಳತಕ್ಕಂಥ ಒಂದು ಸೂತ್ರ. ಬ್ರಹ್ಮನ ಜಿಜ್ಞಾಸ ಮಾಡಬೇಕು. ಆ ಪರಬ್ರಹ್ಮ ಅಂದರೆ ಯಾರು? ಜನ್ಮಾದ್ಯಸ್ಯ ಯತಃ, ಇಡೀ ಜಗತ್ತನ್ನು ನಡೆಸುವವನೇ ಪರಮಾತ್ಮ. ಎಲ್ರಿಗೂ ಜನ್ಮ ಕೊಟ್ಟವನವನು, ಸ್ಥಿತಿ ಪಾಲನೆ ಮಾಡುವವನವನು, ಸಂಹಾರ ಮಾಡ್ತಕ್ಕಂಥವನವನು, ಬುದ್ಧಿ ಕೊಟ್ಟವನವನು. ಕೆಲವರನ್ನ ಅಜ್ಞಾನಿಗಳನ್ನು ಮಾಡಿದ್ದಾನೆ, ಅದು ಅವನೇ. ಕೆಲವರು ಅಜ್ಞಾನಿಗಳಿದ್ದಾರೆ, ಕೆಲವರು ಬದ್ಧರಾಗಿದ್ದಾರೆ, ಕೆಲವರು ಮುಕ್ತರಾಗಿದ್ದಾರೆ. ಹೀಗೆ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇವುಗಳನ್ನು ಜಗತ್ತಿಗೆ ಉಂಟು ಮಾಡ್ತಕ್ಕಂಥವನು ಪರಮಾತ್ಮ ಅಂತ ಭಗವಂತನ ಪರಿಚಯ ಮಾಡಿದ್ದಾರೆ ಸೂತ್ರದಲ್ಲಿ. ಯಾಕೆಂದರೆ ಅವನು ಕಾಣಿಸೋದಿಲ್ಲ. ಒಂದು ಹಸು ಅಂದರೆ ಏನು ಅಂತ ಮಗು ಕೇಳಿದರೆ ಎಲ್ಲೋ ಅಲ್ಲಿ ಇಲ್ಲಿ ಓಡಾಡ್ತಿರ್ತದೆ, ಇದೇ ಹಸು ಅಂತ ತೋರಿಸಿಬಿಡ್ಬೋದು. ಭಗವಂತ ಅಂದರೆ ಯಾರು ಅಂತ ಕೇಳಿದಾಗ ಹೇಗೆ ಹೇಳೋದು? ಬಟ್ಟು ಮಾಡಿ ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನನ್ನು. ಅದಕ್ಕೆ ಈ ಜಗತ್ತೇನು ನಡೀತಾ ಇದೆ, ನಾವೇನು ಉಸಿರಾಡ್ಕೊಂಡಿದ್ದೀವಿ, ನಾವೇನು ಜನ್ಮ ತಾಳಿದ್ದೀವಿ, ಇದಕ್ಕೆಲ್ಲ ಮೂಲ ಒಬ್ಬನಿರಬೇಕಲ್ಲ, ಅವನೇ ಪರಮಾತ್ಮ. ಹೀಗೆ ಊಹಿಸ್ರಿ ನೀವು. ಕಾಣಿಸದೇ ಇದ್ದರೂ ಕೂಡ ಊಹೆ ಮಾಡಿ ತಿಳ್ಕೊಳ್ಬೇಕು. ನೀರಿಗೆ ಉಪ್ಪು ಅಥವಾ ಸಕ್ಕರೆ ಹಾಕಿದಾಗ ಸಕ್ಕರೆ ಕಾಣೋದಿಲ್ಲ, ಹಾಕೋದಕ್ಕಿಂತ ಮುಂಚೆ ಕಾಣ್ತಾ ಇರ್ತದೆ. ಹಾಕಿದ ಮೇಲೆ ಅದು ಕಾಣೋದಿಲ್ಲ. ಆದರೆ ಒಂದೊಂದು ಹನಿ ಹನಿ ನೀರು ಕೂಡ ಉಪ್ಪು ಹತ್ತದೆ, ಬಾಯಿಗೆ ನಾಲಿಗೆಗೆ ಉಪ್ಪು ಹತ್ತದೆ. ಹಾಗಾದರೆ ಉಪ್ಪಿದೆ ಅಂತ ಅರ್ಥ ಊಹೆ ಮಾಡ್ತಾರೆ. ಹಾಗೆ ಕ್ಷಣದ ಜೀವನ ನೋಡಿದರೆ ಪರಮಾತ್ಮ ಇದ್ದಾನೆ ಅಂತನ್ನೋದು ಅನುಭವಕ್ಕೆ ಬರ್ತದೆ, ಮನವರಿಕೆ ಆಗ್ತದೆ. ಸ್ವಲ್ಪ ವಿಚಾರ ಮಾಡಿದರೆ ಮನವರಿಕೆ ಆಗ್ತದೆ. ಪ್ರತಿಯೊಂದು ಕ್ಷಣದ ಜೀವನ ನೋಡಿ ಭಗವಂತನ ವ್ಯಾಪಾರ ಇದು ಅಂತ ಗೊತ್ತಾಗ್ತದೆ. ಹೀಗೆ ಜನ್ಮಾದ್ಯಸ್ಯತಃ ಅನ್ನುವ ಸೂತ್ರದಲ್ಲಿ ಪರಮಾತ್ಮನನ್ನು ಹೀಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅದೇ ಸೂತ್ರದಿಂದಲೇ ಭಾಗವತ ಪ್ರಾರಂಭ ಆಗ್ತದೆ. ಜನ್ಮಾದ್ಯಸ್ಯ ಯತೋನ್ವಯಾತ್, ಮುಂದೆಯೂ ಕೂಡ ಅನ್ವಯಾತ್. ಓಂ ತತ್ತು ಸಮನ್ವಯಾತ್, ಓಂ ಅಂತ ಬ್ರಹ್ಮಸೂತ್ರ ಇದೆ, ಅದರ ಒಂದು ಅಂಶ ತಗೊಂಡಿದ್ದಾರೆ. ಜನ್ಮಾದ್ಯಸ್ಯ ಯತಃ ಅನ್ವಯಾತ್, ಇತರತಶ್ಚ ಸರ್ವಶಬ್ದ ಸಮನ್ವಯ ಮಾಡಿ ವೇದದಿಂದಲೂ ಅರ್ಥ ಮಾಡ್ಕೊಳ್ಬೋದು. ಇತರತಶ್ಚ ಅಂದರೆ ನಾವು ಊಹೆ ಮಾಡಿಯೂ ಕೂಡ ಭಗವಂತನನ್ನು ಅರ್ಥ ಮಾಡ್ಕೊಳ್ಬೋದು. ಉಪನಿಷತ್ತಿನಲ್ಲಿ ಅದನ್ನು ತೋರಿಸ್ತಾರೆ. ಊಹೆ ಮಾಡಿ ತಿಳ್ಕೊಳ್ಬೋದು ಭಗವಂತ ಇದ್ದಾನೆ ಅಂತನ್ನೋದನ್ನು ಊಹೆ ಮಾಡಿದರೆ ಗೊತ್ತಾಗ್ತದೆ. ಇತರತಶ್ಚ ಅರ್ಥೇಶ್ವಭಿಜ್ಞ ಸ್ವರಾಟ್. ಇಂಥ ಪ್ರಪಂಚ ಸೃಷ್ಟಿ ಮಾಡಬೇಕಾದ್ರೆ ಅವನು ಸರ್ವಜ್ಞನೇ ಆಗಿರಬೇಕು. ಸರ್ವಜ್ಞನಾಗದೇ ಇದ್ದರೆ ಈ ಪ್ರಪಂಚ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ನಕ್ಷೆ ಬರೀಬೇಕಾಗಿದ್ದರೇ ಎಷ್ಟು ಬುದ್ಧಿ ಬೇಕು. ನಿಜವಾಗಿಯೂ ಇಂಥ ಪ್ರಪಂಚವನ್ನೇ ಸೃಷ್ಟಿ ಮಾಡಬೇಕಾಗಿದ್ದರೆ ಅವನು ಎಷ್ಟು ಬುದ್ಧಿವಂತನಾಗಿರಲಿಕ್ಕಿಲ್ಲ. ಹೀಗೆ ಭಗವಂತನನ್ನು ಸರ್ವಜ್ಞ ಅಂತ ನಾವು ಊಹೆ ಮಾಡಿ ತಿಳ್ಕೊಳ್ಳಿಕ್ಕೆ ಬರ್ತದೆ. ಜ್ಞಾನ ಇಲ್ಲದೆ ಯಾವ ವಸ್ತುವನ್ನು ಸೃಷ್ಟಿ ಮಾಡಲಿಕ್ಕಾಗ್ತದೆ? ಅರ್ಥೇಶ್ವಭಿಜ್ಞ ಸ್ವರಾಟ್. ಹೌದು, ಈ ಜ್ಞಾನವನ್ನು ಮತ್ತೊಬ್ಬನಿಂದ ಪಡೆದಿದ್ದಾನೆ ಅಂದರೆ ಅವನ ಮೇಲೆ ಯಾರೂ ಇಲ್ಲ, ಅವನೇ ಸ್ವತಂತ್ರ, ಎಲ್ರಿಗಿಂತ ಮೇಲಿದ್ದವನೇ ಅವನು, ಸೃಷ್ಟಿ ಆರಂಭದಲ್ಲಿ ಇದ್ದವನೇ ಅವನೊಬ್ಬ. ಇನ್ಯಾರಿದ್ದರು ಅವನಿಗೆ ಸಹಾಯಕವಾಗಿ? ಯಾರೂ ಇದ್ದಿಲ್ಲ, ಯಾವ ಸಾಮಗ್ರಿನೂ ಇದ್ದಿಲ್ಲ. ಸಾಮಗ್ರಿಗಳನ್ನು ಸೃಷ್ಟಿ ಮಾಡಿ ಅದರಿಂದ ಪ್ರಪಂಚ ಸೃಷ್ಟಿ ಮಾಡಿದ್ದಾನೆ. ತೇನೇ ಬ್ರಹ್ಮ ಹೃದಯ ಆದಿಕವಯೇ.
ಆದಿಕವಿ ಎನಿಸಿಕೊಂಡಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರಿಗೆ ದಿವ್ಯವಾದ ವೇದವನ್ನು ಉಪದೇಶ ಮಾಡಿದ್ದಾನೆ. ಸಮಗ್ರ ವೇದ ಅವನ ತಲೆಯಲ್ಲಿ ಅನಾದಿ ಕಾಲದಿಂದ ಇದೆ, ಭಗವಂತನ ತಲೆಯಲ್ಲಿ. ಅದನ್ನು ಬ್ರಹ್ಮದೇವರಿಗೆ ಉಪದೇಶ ಮಾಡಿ ಅದರ ಮೂಲಕವಾಗಿ ನಮಗೆ ಮಾರ್ಗದರ್ಶನ ಮಾಡುತ್ತಿದ್ದಾನೆ, ವಿಧಿ ನಿಷೇಧಗಳನ್ನು ತೋರಿಸಿದ್ದಾನೆ, ತನ್ನ ಮಹಿಮೆ ಹೇಳಿದ್ದಾನೆ. ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಷ್ಯಂತಿಯಂ ಸೂರಯ. ಇಂಥ ಪರಮಾತ್ಮನನ್ನು ಅರ್ಥ ಮಾಡ್ಕೊಳ್ತೇವೆ ಅಂತ ಹೊರಟ್ರೆ ದೊಡ್ಡ ಸಮುದ್ರವನ್ನು ನಾವು ಈಸಾಡಿ ಅದರ ದಡ ಮುಟ್ತೇವೆ ಅಂತ ಹೋದರೆ ಎಷ್ಟು ಮೋಹಕ್ಕೊಳಗಾಗ್ತೇವೆ. ಹಾಗೆ ಬ್ರಹ್ಮ ರುದ್ರಾದಿಗಳು ಕೂಡ, ಲಕ್ಷ್ಮೀದೇವಿಯೂ ಕೂಡ ಭಗವಂತನ ಗುಣಸಮುದ್ರದಲ್ಲಿ ಧುಮುಕಿದ್ಲು ಅಂತಂದರೆ ಪಾರ ಸಿಗದೇನೆ ಒದ್ದಾಡ್ತಾಳಂತೆ. ಒಂದು ದೊಡ್ಡ ಸಮುದ್ರದಲ್ಲಿ ಒಂದು ದೋಣಿ ಆ ಪ್ರವಾಹದಲ್ಲಿ ಸಿಕ್ಕು ಯಾವಾಗ ಎಲ್ಲಿ ದಡ ಮುಟ್ತೇನೆ ಅಂತ ಆಗೋದೇ ಇಲ್ಲ, ಅದಕ್ಕೆ ದಡ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ರೀತಿ ಗುಣಸಾಗರನಾಗಿದ್ದಾನೆ ಪರಮಾತ್ಮ. ಆದ್ದರಿಂದ ಮುಖ್ಯಂತಿಯಂ ಸೂರಯ. ಎಂಥೆಂಥ ಜ್ಞಾನಿಗಳು ಕೂಡ ಮೋಹಕ್ಕೊಳಗಾಗಿ ಬಿಡ್ತಾರೆ ಅಂತಂದರೆ ಸಂಪೂರ್ಣವಾಗಿ ಭಗವಂತನನ್ನು ತಿಳಿಲಾರರು. ಸಮುದ್ರದಲ್ಲಿ ಈಸಾಡ್ತೇನೆ ಅಂತ ಹೊರಟ ಹಾಗಾಗ್ತದೆ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ನಿಸ್ವಾರ್ಥವಾಗಿ, ಮೃಷಾ ಅಂದರೆ ಸುಳ್ಳು ಅಂತ ಅರ್ಥ ಅಲ್ಲ, ನಿಸ್ವಾರ್ಥವಾಗಿ 3 ವಿಧವಾದ ಪ್ರಪಂಚ ಸೃಷ್ಟಿ ಮಾಡಿದ್ದಾನೆ. ಒಂದು ತೇಜಸ್ ಸೃಷ್ಟಿ ಅಂತಂದರೆ ತನ್ನ ಅನೇಕ ರೂಪಗಳನ್ನು ಅಭಿವ್ಯಕ್ತಗೊಳಿಸಿದ್ದಾನೆ. ಒಂದೇ ರೂಪದಿಂದ ಎಲ್ಲ ಮಾಡಬಲ್ಲ, ಆದರೂ ಕೂಡ ಲೀಲಾರ್ಥವಾಗಿ ಅನೇಕ ಭಕ್ತರಿದ್ದಾರೆ. ಯಾರ್ಯಾರಿಗೆ ಯಾವುದು ಇಷ್ಟವೋ ಅದನ್ನು ಉಪಾಸನೆ ಮಾಡಲಿ ಅಂತ ಹೇಳಿ ಅನೇಕ ರೂಪಗಳನ್ನು ಧರಿಸಿ ಭಕ್ತರಿಗೆ ಉಪಾಸನೆಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಇದು ತೇಜಸ್ ಸೃಷ್ಟಿ ಅಂತಾರೆ. ಅಂದರೆ ಒಂದು ದೀಪದಿಂದ ಇನ್ನೊಂದು ದೀಪ ಬರ್ತದೆ. ಒಂದು ದೀಪ ಮೂಲ ಒಂದು ಹಚ್ಚಿಟ್ಟಿರ್ತೀವಿ, ಅದರಿಂದ ಇನ್ನೊಂದು ದೀಪ ಹಚ್ಚಿದರೆ ಅದಕ್ಕೂ ಅಷ್ಟೇ ಸಾಮರ್ಥ್ಯ, ಅಷ್ಟೇ ಬೆಳಕು ಕೊಡ್ತದೆ. ಬೆಳಕಿನಲ್ಲೇನು ಕಡಿಮೆ ಆಗೋದಿಲ್ಲ. ಒಂದು ದೀಪದಿಂದ ಇನ್ನೊಂದು ದೀಪ, ಆ ದೀಪದಿಂದ ಇನ್ನೊಂದು ದೀಪದಿಂದ ಕೊನೆ ದೀಪದಲ್ಲಿ ಏನು ಬೆಳಕೇ ಇರೋದಿಲ್ಲ ಅಂತ ಆಗೋದಿಲ್ಲ, ಅಷ್ಟು ಸಮಾನ ಬೆಳಕು ಕೊಡ್ತದೆ. ಹಾಗೆ ಭಗವಂತನ ಅವತಾರ ರೂಪಗಳು, ಮೂಲ ರೂಪದಿಂದ ಹೊರಟಂಥ ಎಲ್ಲ ಅವತಾರ ರೂಪಗಳು ಕೂಡ ಅಷ್ಟೇ ಜ್ಞಾನಾನಂದ ಪರಿಪೂರ್ಣವಾಗಿದೆ. ಮೂಲಕ್ಕೆ ಜಾಸ್ತಿ ಇತ್ತು, ಅವತಾರ ಸ್ವಲ್ಪ ಕಡಿಮೆ ಆಯಿತು ಅಂತ ಆಗೋದಿಲ್ಲ. ಇದಕ್ಕೆ ತೇಜಸ್ ಸೃಷ್ಟಿ ಅಂತಾರೆ ತನ್ನ ಅವತಾರ ರೂಪಗಳು. ವಾರಿ ಸೃಷ್ಟಿ ಅಂತಂದರೆ ಜೀವ ಸೃಷ್ಟಿ. ಜೀವರಿಗೆ ಅವರು ಈಗ ನೀರಿನಲ್ಲಿ ನೋಡಿದರೆ ನಮ್ಮ ಪ್ರತಿಬಿಂಬ ಮೂಡ್ತದೆ, ನೀರಿನಲ್ಲಿ ನೋಡಿದಾಗ ನಮ್ಮ ಪ್ರತಿಬಿಂಬ ಮೂಡ್ತದೆ. ಹಾಗೆ ಭಗವಂತ ಅವನು ಬಿಂಬನಾಗಿದ್ದುಕೊಂಡು ಪ್ರತಿಬಿಂಬದಂತೆ ಜೀವರನ್ನು ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಅಂದರೆ ಅವರಿಗೆ ದೇಹ ಕೊಟ್ಟಿದ್ದಾನೆ, ಅವನ್ನೆಲ್ಲ ತನ್ನ ಪ್ರತಿಬಿಂಬ ಅನ್ನೋ ಸಂಬಂಧವನ್ನು ಇಟ್ಟುಕೊಂಡಿದ್ದಾನೆ. ನಮಗೂ ಪರಮಾತ್ಮನಿಗೂ ಇರುವ ಸಂಬಂಧ ಏನು? ಶ್ರೀಮದ್ ಆಚಾರ್ಯರು ಮಾತ್ರ ವಿಶೇಷವಾಗಿ ಎತ್ತಿ ತೋರಿಸಿದ್ದಾರೆ. ಭಗವಂತನಿಗೂ ನಮಗೂ ಏನು ಸಂಬಂಧ? ಅವನು ತಂದೆ, ನಾವು ಮಗ. ಅವನು ರಾಜ, ನಾವು ಭೃತ್ಯರು. ಅಷ್ಟೇ ಸಂಬಂಧ ಅಲ್ಲ. ಬರೀ ರಾಜ ಭೃತ್ಯ ಅಥವಾ ತಂದೆ ಮಗ ಗುರು ಶಿಷ್ಯ ಇವರಿಗಿರುವಂಥ ಸಂಬಂಧ ಅಲ್ಲ, ಅಷ್ಟೇ ಸಂಬಂಧ ಅಲ್ಲ, ಅದುಂಟು. ಅದರ ಜೊತೆಗೆ ಬಿಂಬ ಪ್ರತಿಬಿಂಬ ಭಾವ ಸಂಬಂಧ. ಆ ಪರಮಾತ್ಮ ಬಿಂಬ, ನಾವು ಪ್ರತಿಬಿಂಬ. ಯಾಕೆ ಈ ಸಂಬಂಧ ಅಂದರೆ ನಮಗೇನು ಸಿಗಬೇಕಾದರೂ ಕೂಡ, ನಮಗೇನು ಲಾಭ ಆಗಬೇಕಾದರೂ ಕೂಡ ಅದನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಮಾಡಿದರೆ ಮಾತ್ರ ಅದು ನಮಗೆ ಬರ್ತದೆ, ಇಲ್ಲದಿದ್ರಿಲ್ಲ. ತಂದೆ ಮಗನ ಸಂಬಂಧ ಅಷ್ಟೇ ಆದರೆ ತಂದೆ ಮಗನಿಗೆ ಬೇಕಾದ್ದು ಕೊಡ್ತಾನೆ, ಆದರೆ ಇವನು ಅವ್ರಿಗೆ ಕೊಡಬೇಕು ಅಂತ ನಿಯಮ ಇಲ್ಲ. ನೀನು ನನಗೆ ಕೊಡು, ನಾನು ನಿನಗೆ ಕೊಡ್ತೇನೆ ಅಂತ ಯಾವ ತಂದೆನೂ ಹೇಳೋದಿಲ್ಲ. ಗುರುಗಳು ಶಿಷ್ಯನಿಗೆ ಬೇಕಾದಷ್ಟು ಜ್ಞಾನೋಪದೇಶ ಮಾಡ್ತಾರೆ, ಇವರಿಂದ ಜ್ಞಾನ ಅವರಿಗೇನು ಬರೋದಿಲ್ಲ, ಅವರಾಗಿ ಉಪದೇಶ ಮಾಡ್ತಾರೆ. ಪರಮಾತ್ಮ ಮಾತ್ರ ಹಾಗಲ್ಲ. ನಮಗೆ ಏನು ಇವತ್ತು ಒಂದು ಪದಾರ್ಥ, ಒಂದು ಲೋಟ ನೀರು ನಮಗೆ ಕುಡಿಲಿಕ್ಕೆ ಬೇಕು ಅಂತ ಆದರೆ ಭಗವಂತನಿಗೆ ಒಂದು ಲೋಟ ನೀರು ಅರ್ಪಣೆ ಮಾಡಿದರೆ ನಮಗೆ ಸಿಗ್ತದೆ, ಇಲ್ಲದಿದ್ರೆ ಇಲ್ಲ. ಒಂದು ಹೂ ನಮಗೆ ಬೇಕು ಅಂತ ಅನಿಸಿದರೆ ಭಗವಂತನಿಗೆ ಅರ್ಪಣೆ ಮಾಡಿದರೆ ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿದರೆ ಸಿಗ್ತದೆ, ಇಲ್ಲದಿದ್ರಿಲ್ಲ. ಇದೇ ಬಿಂಬ ಪ್ರತಿಬಿಂಬ ಭಾವ ಸಂಬಂಧ. ಅದನ್ನು ವಿಶೇಷವಾಗಿ ವಾರಿ ಸೃಷ್ಟಿ ಅಂತ ಹೇಳಿದ್ದಾರೆ. ನೀರಿನಲ್ಲಿ ಹೇಗೆ ನಮ್ಮ ಪ್ರತಿಬಿಂಬ ಮೂಡ್ತದೋ ಭಗವಂತ ಬಿಂಬ, ನಾವು ಅವನಿಗೆ ಪ್ರತಿಬಿಂಬರಾಗಿದ್ದೇವೆ. ಇದನ್ನೇ ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಅಂತ ಪೂಜಾ ಕಾಲದಲ್ಲಿ ಹೇಳ್ತೇವೆ. ನೀನು ಬಿಂಬ, ನಾನು ಪ್ರತಿಬಿಂಬ. ಈ ಸಂಬಂಧದ ಅನುಸಂಧಾನ ಬೇಕು. ಇದರಿಂದ ಏನು ಗೊತ್ತಾಗ್ತದೆ ಅಂದರೆ ಕೃಷ್ಣಾರ್ಪಣಮಸ್ತು ಅಂತ ಇವತ್ತು ಏನು ಹೇಳ್ತೇವೆ ಅದೇ. ಯಾಕೆ ನಾವು ಏನು ಮಾಡಿದ್ದನ್ನೆಲ್ಲ ಕೃಷ್ಣಾರ್ಪಣ ಅಂತಂತೀವಿ? ಅದು ನಮಗೆ ಮರಳಿ ಬರ್ತದೆ, ವಾಪಸ್ ಸಿಗ್ತದೆ. ಅರ್ಪಣೆ ಮಾಡದಿದ್ದರೆ ಮಾತ್ರ ನಮಗೇನೂ ಸಿಗೋದು, ಏನೂ ಸಿಗೋದು. ಇದು ಪರಮಾತ್ಮನಿಗೂ ಜೀವರಿಗೂ ಇರುವ ಸಂಬಂಧ. ಆದ್ದರಿಂದಲೇ ಯದ್ಯಜ್ಜನೋ ಭಗವತೆ ವಿದಧೀತಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾಮುಖಶ್ರೀಹಿ. ನಮ್ಮ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಚೆನ್ನಾಗಿ ಮೂಡಬೇಕು ಅಂತಾದರೆ ನಾವಿಲ್ಲಿ ತಿಲಕ ಹಚ್ಚಿಕೊಂಡ್ರೆ ಅಲ್ಲಿ ತಿಲಕ ಮೂಡ್ತದೆ.
ಹಾಗಾಗಿ ವಾರಿ ಸೃಷ್ಟಿ ಅಂತಂದರೆ ಪ್ರತಿಬಿಂಬಭೂತರಾಗಿರ್ತಕ್ಕಂಥ ಜೀವರನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಮೃದಾಂ ಅಂತಂದರೆ ಜಡ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ. ಮಣ್ಣು ಅಂದರೆ ಪಂಚಭೂತಗಳು, ಇವೆಲ್ಲ ಸೃಷ್ಟಿ ಮಾಡಿದ್ದಾನೆ. ಜೀವರ ಸಾಧನೆಗೋಸ್ಕರ ಸೃಷ್ಟಿ ಮಾಡಿದ, ಜೀವರ ಭೋಗಕ್ಕಲ್ಲ. ಪಂಚಭೂತಗಳಿರೋದು ನೀರು, ಬೆಂಕಿ, ಇದೆಲ್ಲ ಇರೋದು ನಮ್ಮ ಭೋಗಕ್ಕೆ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ಸಾಧನೆಗೋಸ್ಕರ ಸೃಷ್ಟಿ ಮಾಡಿದ್ದಾನೆ. ಬೆಂಕಿ ಉಪಯೋಗಿಸ್ತೇವೆ ಅಡಿಗೆಗೆ ಮಾತ್ರ, ಹೋಮಕ್ಕೆ ಉಪಯೋಗಿಸೋದು, ಹೋಮಕ್ಕೆ ಉಪಯೋಗಿಸ್ಬೇಕು, ಅದಕ್ಕೆ ಬೆಂಕಿ ಸೃಷ್ಟಿ ಮಾಡಿದ. ನೀರು ಸೃಷ್ಟಿ ಮಾಡಿದ ಯಾಕೆ? ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಲಿ ಅಂತ, ಸಾಲು ಎಮ್ಮೆ ತೊಳಿಲಿಕ್ಕಲ್ಲ. ಅಷ್ಟಕ್ಕೆ ಮಾತ್ರ ಉಪಯೋಗಿಸಿದ್ದೀವಿ ಅಂತಾದರೆ ಆಗ ಅವನು ಸೃಷ್ಟಿ ಮಾಡಿದ್ದನ್ನು ಯಾವ ದೃಷ್ಟಿಯಿಂದ ಮಾಡಿದ ಅದಕ್ಕೆ ನಾವು ಉಪಯೋಗಿಸಲಿಲ್ಲ ಅಂತ ಆಗ್ತದೆ. ಅದಕ್ಕೆ ದಾಸರು ಹೇಳಿದರು, ಸಾಲು ಎಮ್ಮೆಗಳ ಸೋಲದೆ ತೊಳೆಯುವರು, ಸಾಲಿಗ್ರಾಮಕ್ಕೆ ನೀರೇರೇರೋ ಜನ ಅಂದರು. ಹೀಗೆ ಪಂಚಭೂತಗಳನ್ನು ಸೃಷ್ಟಿ, ಇದು ಮೃತ್ ಸೃಷ್ಟಿ ಅಂತಂದ್ರೆ ಹಾಗರ್ಥ. ಮಣ್ಣು ಅಂತಂದರೆ ಪಂಚಭೂತಗಳು, ಜಡ ಪದಾರ್ಥಗಳ ಸೃಷ್ಟಿ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಹೀಗೆ 3 ವಿಧವಾದ ಸೃಷ್ಟಿಯನ್ನು ತನಗೋಸ್ಕರ ಮಾಡಿದ್ದಲ್ಲ, ಜೀವರಿಗೋಸ್ಕರ ಮಾಡಿದ್ದು. ಅದು ಮೃಷಾ ಅನ್ನೋ ಪದದಿಂದ ತಿಳಿಸ್ತಾರೆ. ಧಾಮ್ನಾ ಸ್ವೇನ, ತನ್ನ ಸ್ವಂತ ಸಾಮರ್ಥ್ಯದಿಂದ ಮಾಡಿದ್ದಾನೆ, ಯಾರ ಸಹಾಯವನ್ನು ಪಡೆದಿಲ್ಲ. ನಿರಸ್ತ ಕುಹಕಂ, ಇದರಲ್ಲಿ ಕುಹಕ ಇಲ್ಲ, ಕುಹಕ ಸೃಷ್ಟಿ ಅಲ್ಲ. ಬೇಕಾದವ್ರು ಮಾಡ್ತಾರೆ, ಸೃಷ್ಟಿಯನ್ನು ತೋರಿಸ್ತಾರೆ, ಏನೇನೋ ಪದಾರ್ಥಗಳು ಎಲ್ಲ ಕುಹಕ ಅಂದರೆ ಜಾದೂಗಾರ ತೋರಿಸ್ತಾನೆ. ಆದರೆ ಅಂಥ ಪ್ರಪಂಚ ಅಲ್ಲ ಇದು, ಅರ್ಥಕ್ರಿಯಾಕಾರಿ. ಅಂದರೆ ಅದರಿಂದ ಉಪಯೋಗ ಪಡಿತೇವೆ ನಾವು. ಜಾದೂಗಾರ ತೋರಿಸ್ತಾನೆ, ನೀರು ಬಿಟ್ಟಾಗಿ ತೋರಿಸ್ತಾನೆ, ಹಣ ತೋರಿಸ್ತಾನೆ, ಬಟ್ಟೆಗಳನ್ನು ತೋರಿಸ್ತಾನೆ, ಅದು ಒಂದು ಉಟ್ಕೊಳ್ಳಿಕ್ಕೆ ಬರೋದಿಲ್ಲ. ಜಾದೂಗಾರನ ಪ್ರಪಂಚನೇ ಬೇರೆ, ಭಗವಂತ ಸೃಷ್ಟಿ ಮಾಡಿದ ಪ್ರಪಂಚನೇ ಬೇರೆ. ಸ್ವಪ್ನದಲ್ಲೂ ಪ್ರಪಂಚ ನೋಡ್ತೇವೆ ನಾವು, ಅದರಿಂದ ಏನಾದರೂ ಎಚ್ಚೆತ್ತ ಮೇಲೆ ಜಾಗೃತ ಅವಸ್ಥೆಯಲ್ಲಿ ಉಪಯೋಗಕ್ಕೆ ಬರ್ತದೆ? ಏನೂ ಬರೋದಿಲ್ಲ. ಸ್ವಪ್ನದಲ್ಲಿ ಹಣದ ಗಂಟು ಬರ್ತದೆ, ತೆಗೆದು ಬೀರಿನಲ್ಲಿಟ್ಟಾಗೆ ಒಂದು ಕನಸು ಬಿತ್ತು. ಮತ್ತು ದಿವಸ ಯಾರಾದರೂ ಬಂದು ನಮ್ಮದು ಹಣ ಬಾಕಿ ಇದೆ ಕೊಡ್ರಿ ಅಂತಂದರೆ ತರ್ತೀನಿ ಅಂತ ಹೋದರೆ ಅಲ್ಲೇನಿರ್ತದೆ. ಭಗವಂತ ಸೃಷ್ಟಿ ಮಾಡಿದ ಪ್ರಪಂಚ ಅದು ನಮಗೆ ಅರ್ಥಕ್ರಿಯಾಕಾರಿ ಅಂದರೆ ಪ್ರಯೋಜನಕಾರಿಯಾಗಿದೆ. ಧಾಮನಾಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಅವನು ಸತ್ಯ ಅಂತಂದರೆ ಜ್ಞಾನಾನಂದಮಯ, ಸದಾ ಜ್ಞಾನಾನಂದಾನುಭವ ರೂಪನಾಗಿದ್ದಾನೆ. ಪರಂ ಅಂದರೆ ಪಾಲಕ, ಪೂರ್ಣನಾಗಿದ್ದಾನೆ ಅಂತ ಅರ್ಥ. ಪಾಲನ ಪೂರ್ಣಯೋಹೋ, ಪೂರ್ಣ. ಇಂಥ ಪರಮಾತ್ಮನನ್ನು ನಾವು ಧ್ಯಾನ ಮಾಡ್ತೇವೆ ಅಂಥೇಳಿ ಮಂಗಳ ಪದ್ಯ ಹೇಳಿದ್ದಾರೆ. ಸಾಧಾರಣವಾಗಿ ಒಂದು ಗ್ರಂಥ ಅಂತಾದ ಮೇಲೆ ಅದಕ್ಕೊಂದು ಮಂಗಳ ಪದ್ಯ ಇರ್ತದೆ. ಆ ಮಂಗಳ ಪದ್ಯ ಹೇಗಿರ್ತದೆ ಅಂತಂದರೆ, ವ್ಯಾಸರಿಂದ ಹಿಡ್ಕೊಂಡು ಪ್ರತಿಯೊಬ್ಬರೂ ಕೂಡ ಒಂದು ಗ್ರಂಥ ರಚನೆ ಮಾಡುವಾಗ ಮಂಗಳ ಪದ್ಯ ಮಾಡ್ತಾರೆ. ಅದರಲ್ಲಿ ಮುಂದಿನ ಎಲ್ಲ ಗ್ರಂಥಗಳ ಸಾರ ಅಡಗಿರ್ತದೆ, ಎಲ್ಲ ಗ್ರಂಥದ ಸಂಪೂರ್ಣ ಸಾರ ತುಂಬಿರಬೇಕು. ಆ ರೀತಿ ಮಂಗಳ ಪದ್ಯ ಮಾಡಬೇಕು. ಎಲ್ಲಿ ಇದು ಉಚಿತವಾಗಿರಬೇಕು ನಾವು ಮಾಡುವಂಥದ್ದು. ಯಾವ ಕೆಲಸಕ್ಕೆ ಹೊರಟಿದ್ದೀವಿ ಅದಕ್ಕೆ ಉಚಿತವಾದ ದೇವರನ್ನು ಸ್ತೋತ್ರ ಮಾಡಬೇಕು. ಮದುವೆ ಆಗಬೇಕು, ಅವಾಗ ಏನು ಮಾಡ್ತಾರೆ? ಮದುವೆ ಆಗಬೇಕು ಅಂದರೆ ರುಕ್ಮಿಣಿ ಕಲ್ಯಾಣ ಹೇಳ್ರಿ ಅಂತಾರೆ, ಅಥವಾ ಪದ್ಮಾವತಿ ಕಲ್ಯಾಣ ಹೇಳ್ರಿ ಅಂತಾರೆ, ನರಸಿಂಹಾವತಾರ ಹೇಳ್ರಿ ಅಂತ ಹೇಳೋದಿಲ್ಲ ಯಾರು. ಮದುವೆ ಮಾಡಿಸ್ಬೇಕಾಗಿದ್ದರೆ ರುಕ್ಮಿಣಿ ಕಲ್ಯಾಣ ಹೇಳಿ ಅಂತಾರೆ. ಹೀಗೆ ಒಂದೊಂದು ಉಚಿತ, ಆಯಾ ಕಾರ್ಯವನ್ನು ಮಾಡಲಿಕ್ಕೆ ಉಚಿತವಾದ ಒಂದು ಭಗವದ್ ರೂಪ ಅಂತ ಇರ್ತದೆ, ಅದನ್ನು ಸ್ತೋತ್ರ ಮಾಡಬೇಕು. ಗ್ರಂಥದ ಆರಂಭದಲ್ಲಿ ಇಡೀ ಗ್ರಂಥದಲ್ಲಿ ನಾವು ಏನು ಹೇಳಲಿಕ್ಕೆ ಹೊರಟಿದ್ದೇವೆ ಅಂಥ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು. ಇದರಲ್ಲಿ 12 ಸ್ಕಂದಗಳ ಸಾರ ತುಂಬಿದೆ ಈ ಗ್ರಂಥದ ಈ ಮೊದಲನೇ ಮಂಗಳ ಪದ್ಯದಲ್ಲಿ. ಅದು ಕ್ರಮವಾಗಿ ಬಂದಿದೆ, ಎಲ್ಲೆಲ್ಲೂ ಅನ್ವಯ ಮಾಡಬೇಕಾಗಿಲ್ಲ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್, ಇದೇ ಕ್ರಮದಲ್ಲಿ ಆ ಪದಗಳನ್ನು ನೋಡ್ತಾ ಹೋದರೆ 12 ಸ್ಕಂದ ಸಿಕ್ಬಿಡ್ತದೆ ನಮಗೆ. ಜನ್ಮಾದ್ಯಸ್ಯ ಇದು ಮೊದಲನೇ ಸ್ಕಂದ. ಆದ್ಯಸ್ಯ ಜನ್ಮ, ಆದ್ಯಸ್ಯ ಅಂತಂದರೆ ಮೊದಲನೇ ಅವತಾರ. ಯಾವುದು ಭಗವಂತನ ಮೊದಲನೇ ಅವತಾರ? ಪುರುಷಾವತಾರ. ಪುರುಷ ಅಂತ ಅವತಾರ ಮಾಡಿದ, ಅದು ಮೊದಲನೇ ಸ್ಕಂದದಲ್ಲಿ ಹೇಳ್ತಾರೆ. ಭಗವಂತನ ಮೊದಲನೇ ಅವತಾರವೇ ಪುರುಷಾವತಾರ. ಜನ್ಮ ಅಂದರೆ ಪ್ರಾದುರ್ಭಾವ. ಹೀಗೆ ಮೊದಲನೇ ಸ್ಕಂದದಲ್ಲಿ ಭಗವಂತನ ಪುರುಷಾವತಾರವನ್ನು ಜಗೃಹೇ ಪೌರುಷಂ ರೂಪಂ ಅಂತ ಶ್ಲೋಕದಲ್ಲಿ ಬರ್ತದೆ. ಜಗೃಹೇ ಪೌರುಷಂ ರೂಪಂ ಸಂಭೂತಂ ಮಹದಾದಿಭಿ. ಮಹತ್ತತ್ವಾದಿ 24 ತತ್ವಗಳನ್ನು ಒಳಗೊಂಡು ಅದನ್ನು ಇಟ್ಟುಕೊಂಡಿರ್ತಕ್ಕಂಥ ಪೌರುಷ ರೂಪವನ್ನು, ಅಂದರೆ ಪುರುಷ ರೂಪವನ್ನು ಭಗವಂತ ಮೊದಲು ವ್ಯಕ್ತಪಡಿಸಿದ. ಇದು ಮೊದಲನೇ ಅವತಾರ, ಪುರುಷಾವತಾರ. ಜನ್ಮಾದ್ಯಸ್ಯ, ಆದ್ಯಸ್ಯ ಅಂದರೆ ಮೊದಲನೇ ಪುರುಷಾವತಾರದ ಜನ್ಮ. ಮೊದಲನೇ ಸ್ಕಂದದಲ್ಲಿ ಈ ಪುರುಷಾವತಾರ ಬಂದಿದೆ. ಯಥೋನ್ವಯಾತ್ ಅಂತಂದರೆ ಭಗವಂತನ ಪ್ರೇರಣೆಯಿಂದ, ಅನ್ವಯಾತ್ ಅನುಸರಿಸಿ ಬಂದರು.
ಯಾರು? ಶುಕಾಚಾರ್ಯರು ಅಂತ ಇಟ್ಕೊಳ್ಬೇಕು. ಶುಕಾಚಾರ್ಯರು ಯತಃ ಭಗವಂತನ ಪ್ರೇರಣೆಯಿಂದ ಅನ್ವಯಾತ್ ಅಂತಂದರೆ ಪರೀಕ್ಷಿತ್ ರಾಜ ಇದ್ದಲ್ಲಿ ತಾವು ಹುಡುಕೊಂಡು ಬಂದಿದ್ದಾರೆ. ಇದು 2ನೇ ಸ್ಕಂದ. ಪರೀಕ್ಷಿತ್ ಮಹಾರಾಜ ಶಾಪಗ್ರಸ್ತನಾಗಿ ಶಮೀಕ ಋಷಿಗಳ ಕೊರಳಿಗೆ ಹಾವು ಹಾಕಿ ಶಾಪಗ್ರಸ್ತನಾಗಿ ಗಂಗಾ ತೀರದಲ್ಲಿ ಬಂದು ಕೂತ. ಅನ್ವಯಾತ್ ಅವನು ಬಂದು ಕೂತಿದ್ದಾನೆ, ಶುಕಾಚಾರ್ಯರು ಬಂದರು. ಅವನ ಹಿಂದೆಯೇ ಶುಕಾಚಾರ್ಯರು ಬಂದರು. ಅವನನ್ನು ಅನುಸರಿಸಿ ಅವನ ಹಿಂದೆ ಶುಕಾಚಾರ್ಯರು ಬಂದರು. ಯಾಕೆ ಬಂದರು? ವ್ಯಾಸರಿಂದ ಪ್ರೇರಿತರಾಗಿ ಬಂದರು. ತಾವಾಗೇ ಬಂದು ಭಾಗವತ ಹೇಳಿದ್ದಾರೆ. ಭಗವದ್ಭಕ್ತ ಇವನು, ಪರೀಕ್ಷಿತ್ ರಾಜ, ವ್ಯಾಸರ ವಂಶದವನು, ಅವನನ್ನು ಉದ್ಧಾರ ಮಾಡಬೇಕು ಅಂತ ಬಂದರು. ಇದು 2ನೇ ಸ್ಕಂಧದ ಪ್ರಮೇಯ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಃ, ಇದು 3ನೇ ಸ್ಕಂಧದ ಪ್ರಮೇಯ. ಏನರ್ಥ? ಇತರತಃ, ಇತರ ತಹ ಅಂತ ಬಿಡಿಸ್ಬೇಕದನ್ನು. ಗಜ ಮಾತ್ರ ಪ್ರವೃದ್ಧೆ, ಆನೆ ಅಂಥ ರೂಪ ಧರಿಸಿತು ಆ ವರಾಹ. ಒಂದು ಆನೆ ಎಷ್ಟು ದೊಡ್ಡದಿರ್ತದೆ ಆ ರೀತಿ ಇತ್ತಂತೆ ವರಾಹ.